ನಮಸ್ಕಾರ ಪ್ರಿಯ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಡಿ ಲೆಟರ್ ವರ್ಡ್ಸ್ಗಳನ್ನು ನೋಡೋಣ ವಿತ್ ಕನ್ನಡ ಮೀನಿಂಗ್. ಈ ವರ್ಡ್ಸ್ಗಳು ತುಂಬಾ ಈಸಿ ಆಗಿರುತ್ತೆ, ಯಾವುದೇ ಡಿಫಿಕಲ್ಟಿ ಅಥವಾ ದೊಡ್ಡ ವರ್ಡ್ಸ್ಗಳಾಗಿರೋದಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ವರ್ಡ್ ಡ್ಯಾಡ್. ಡ್ಯಾಡ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಪ್ಪ. ಅಪ್ಪನಿಗೆ ಇಂಗ್ಲಿಷ್ನಲ್ಲಿ ಡ್ಯಾಡ್, ಫಾದರ್ ಅಂತಾನೂ ಕರೀತಾರೆ. ಡೈಲಿ. ಡೈಲಿ ಅಂತ ಹೇಳಿದ್ರೆ ದೈನಂದಿನ. ದೈನಂದಿನಕ್ಕೆ ಡೈಲಿ ಅಂತ ಹೇಳೋದು. ಡ್ಯಾಮೇಜ್ ಅಂದ್ರೆ ಹಾನಿ. ಡ್ಯಾನ್ಸ್. ಡ್ಯಾನ್ಸ್ ಅಂದ್ರೆ ನೃತ್ಯ. ನೃತ್ಯವನ್ನು ನಾವು ಡ್ಯಾನ್ಸ್ ಅಂತ ಕರಿತೀವಿ. ಡೇಂಜರ್ ಅಂದ್ರೆ ಅಪಾಯ. ಡೇಂಜರಸ್ ಅಂದ್ರೆ ಅಪಾಯಕಾರಿ. ಡೇರ್ ಅಂದ್ರೆ ಧೈರ್ಯ. ಡಾರ್ಕ್ ಅಂದ್ರೆ ಕತ್ತಲು. ಡಾರ್ಕ್ನೆಸ್ ಅಂದ್ರೆ ಕತ್ತಲೆ. ಕತ್ತಲೆಯಿಂದ ಕೂಡಿರುವಂತಹ ಸ್ಥಳಕ್ಕೆ ಡಾರ್ಕ್ನೆಸ್ ಅಂತ ಕರಿತೀವಿ. ಡಾರ್ಕ್ ಅಂದ್ರೆ ಬರೀ ಕತ್ತಲಿಗೆ ನಾವು ಡಾರ್ಕ್ ಅಂತ ಕರಿತೀವಿ. ಡೇಟಾ. ಡೇಟಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಡೇಟಾ ಅಂತ ಕರಿತೀವಿ. ಇನ್ನೊಂದು ಇದಕ್ಕೆ ದತ್ತಾಂಶ ಅಂತಾನೂ ಕರಿತೀವಿ. ಡೇಟ್ ಅಂದ್ರೆ ದಿನಾಂಕ. ಡಾಟರ್ ಅಂದ್ರೆ ಮಗಳು. ಡೇ ಅಂದ್ರೆ ದಿನ. ಡೆಡ್ ಅಂದ್ರೆ ಸತ್ತ. ಡೀಲ್ ಅಂದ್ರೆ ಒಪ್ಪಂದ. ಡೀಲ್ ಅಂದ್ರೆ ಒಪ್ಪಂದ. ಡೀಲರ್ ಅಂದ್ರೆ ವ್ಯಾಪಾರಿ. ಡಿಯರ್ ಅಂದ್ರೆ ಪ್ರೀತಿಯ. ಡಿಯರ್ ಫ್ರೆಂಡ್ ಅಂತ ಕರೀತಾರೆ. ಡಿಯರ್ ಟೀಚರ್, ಡಿಯರ್ ಮೈ ಫ್ರೆಂಡ್ ಅಂದ್ರೆ ಪ್ರೀತಿಯ ಸ್ನೇಹಿತ. ಡಿಯರ್ ಟೀಚರ್ ಅಂದ್ರೆ ನನ್ನ ಪ್ರೀತಿಯ ಟೀಚರ್, ಶಿಕ್ಷಕಿ ಅಂತ ಅರ್ಥ ಬರುತ್ತೆ. ಡಿಯರ್ ಅಂತ ಹೇಳಿದ್ರೆ ಪ್ರೀತಿಯ ಅಂತ ಅರ್ಥ. ಡೆತ್ ಅಂದ್ರೆ ಸಾವು. ಡಿಬೇಟ್ ಅಂದ್ರೆ ಚರ್ಚೆ. ಡೆಟ್ ಅಂದ್ರೆ ಸಾಲ. ಇಲ್ಲಿ ಬಿ ಅನ್ನೋದು ಸೈಲೆಂಟ್ ಆಗುತ್ತೆ, ಇದನ್ನ ನಾವು ಡೆಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಡೆಟ್ ಅಂತ ಹೇಳಿದ್ರೆ ಸಾಲ. ಡಿಕೇಡ್ ಅಂದ್ರೆ ದಶಕ. ದಶಕಗೆ ನಾವು ಡಿಕೇಡ್ ಅಂತ ಕರಿತೀವಿ. ಡಿಕೇಡ್ ಅಂದ್ರೆ ದಶಕ. ಹಂಗಂದ್ರೆ ಏನಂತ ಹೇಳಿದ್ರೆ 10 ವರ್ಷಕ್ಕೆ ನಾವು ಒಂದು ಡಿಕೇಡ್ ಅಂದ್ರೆ ಡಿಕೇಡ್ಗೆ ದಶಕ ಅಂತ ಕರಿತೀವಿ. ದಶಕ ಅಂದ್ರೆ 10 ವರ್ಷ. ಡಿಸೈಡ್ ಅಂದ್ರೆ ನಿರ್ಧರಿಸಿ. ಡೆಸಿಮಲ್ ಅಂತ ಹೇಳಿದ್ರೆ ದಶಮಾಂಶ. ದಶಮಾಂಶವನ್ನು ನಾವು ಡೆಸಿಮಲ್ ಅಂತ ಕರಿತೀವಿ. ಡಿಸಿಷನ್ ಅಂದ್ರೆ ನಿರ್ಧಾರ. ಡಿಸಿಷನ್ ಅಂದ್ರೆ ನಿರ್ಧಾರ. ನಮ್ಮ ಫ್ಯಾಮಿಲಿಯಲ್ಲಿ ಮೇನ್ ಡಿಸಿಷನ್ ತಗೋದು ಯಾರ್ದು ಅಂತ ಕೇಳ್ಬೋದು. ಅಂದ್ರೆ ಮೇನ್ ಫಾದರ್ ಅಥವಾ ಮದರ್ದ್ ಆಗಿರುತ್ತೆ. ಡಿಸಿಷನ್ ಅಂತ ಹೇಳಿದ್ರೆ ಯಾವುದೇ ಕಾರ್ಯ ನಡೀತಾ ಇದ್ರೆ ಅದನ್ನೇ ನಿರ್ಧಾರ ಯಾರು ತೆಗೆದುಕೊಳ್ಳೋದು ಅಂತ ಅರ್ಥ. ಡಿಕ್ಲೇರ್ ಅಂದ್ರೆ ಘೋಷಿಸಲು. ಘೋಷಿಸುವುದು ಅಂತ ಅರ್ಥ ಬರುತ್ತೆ. ಈಗ MLA MP ಗಳು ತಮ್ಮ ಎಲೆಕ್ಷನ್ ಬರುವ ಮುಂಚೆ ಅವರ ಆಸ್ತಿಗಳನ್ನ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಅವರ ಆಸ್ತಿಗಳನ್ನು ಘೋಷಣೆ ಮಾಡ್ಕೊಳ್ತಾರೆ. ನನ್ನ ಆಸ್ತಿ 100 ಕೋಟಿ ಇದೆ, 200 ಕೋಟಿ ಇದೆ, 1000 ಕೋಟಿ ಇದೆ ಅಂತೇಳಿ ಅದನ್ನ ಘೋಷಿಸಿಕೊಳ್ಳುವುದನ್ನ ಡಿಕ್ಲೇರ್ ಅಂತ ಕರೆಯಲಾಗುತ್ತೆ. ಡಿಕ್ಲೈನ್ ಅಂದ್ರೆ ಕುಸಿತ. ಡಿಕ್ಲೈನ್ ಅಂದ್ರೆ ಕುಸಿತ. ಡಿಕ್ರೀಸ್ ಅಂದ್ರೆ ಇಳಿಕೆ. ಡಿಕ್ರೀಸ್ ಅಂದ್ರೆ ಇಳಿಕೆ. ನೀವು ವೇಟ್ ಜಾಸ್ತಿ ಆಗಿದ್ರೆ ನಿಮ್ಮ ವೇಟ್ ಡಿಕ್ರೀಸ್ ಮಾಡೋಕೆ ನೀವು ಡಯಟ್ ಮಾಡ್ಬೋದು. ಅಂದ್ರೆ ಊಟವನ್ನು ತಿನ್ನುವುದು ಕಡಿಮೆ ಮಾಡ್ಬೋದು, ಆಗ ನಿಮ್ಮ ವೇಟ್ ಡಿಕ್ರೀಸ್ ಆಗ್ಬೋದು. ಆ ಥರ ನಾವು ಡಿಕ್ರೀಸ್ ಅನ್ನೋ ವರ್ಡ್ನ ಬಳಕೆ ಮಾಡ್ಬೋದು. ಡೀಪ್ ಅಂದ್ರೆ ಆಳವಾದ. ಸಮುದ್ರ ತುಂಬಾ ಆಳವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ನಾವು ಸಮುದ್ರ ಡೀಪ್ ಅಂದ್ರೆ ಆಳವಾಗಿದೆ ಅಂತ ಅರ್ಥ. ಡೀಪ್ಲಿ ಅಂದ್ರೆ ಆಳವಾಗಿ. ಡೀರ್ ಅಂದ್ರೆ ಜಿಂಕೆ. ಡಿಫೀಟ್ ಅಂದ್ರೆ ಸೋಲಿಸುವುದು. ಡಿಫೆಂಡ್ ಅಂದ್ರೆ ರಕ್ಷಿಸಲು. ರಕ್ಷಿಸುವುದಕ್ಕೆ ನಾವು ಡಿಫೆಂಡ್ ಅಂತ ಕರಿತೀವಿ. ಉದಾಹರಣೆಗೆ ತಂದೆ ತಾಯಿಗಳು ಮಕ್ಕಳನ್ನು ಡಿಫೆಂಡ್ ಮಾಡುತ್ತಾರೆ. ಹಾಗಂದ್ರೆ ಡಿಫೆಂಡ್ ಅಂದ್ರೆ ರಕ್ಷಣೆ ಮಾಡುತ್ತಾರೆ ಅಂತ ಅರ್ಥ. ಡಿಫೆಂಡೆಂಟ್. ಡಿಫೆಂಡೆಂಟ್ ಅಂದ್ರೆ ಪ್ರವಾದಿ. ಪ್ರವಾದಿಗೆ ನಾವು ಡಿಫೆಂಡೆಂಟ್ ಅಂತ ಕರೆಯಲಾಗುತ್ತೆ. ಡಿಫೆನ್ಸ್ ಅಂದ್ರೆ ರಕ್ಷಣೆ ಅಥವಾ ರಕ್ಷಣಾ ಅಂತ ಕರಿಬೋದು. ಡಿಫೆನ್ಸ್ ಮಿನಿಸ್ಟರ್ ಅಂತ ಹೇಳ್ತೀವಿ.
ಡಿಫೆನ್ಸ್ ಸೆಕ್ರೆಟರಿ ಅಂತ ಹೇಳ್ತೀವಿ, ಅಂದ್ರೆ ರಕ್ಷಣಾ ಸಚಿವ ಅಂತ ಹೇಳ್ಬೋದು. ಅದರ ಅರ್ಥ ಈ ತರ ಬರುತ್ತೆ. ಡಿಫೆನ್ಸ್ ಮಿನಿಸ್ಟರ್ ಅಂದ್ರೆ ರಕ್ಷಣಾ ಸಚಿವ. ಡಿಫೆನ್ಸಿವ್ ಅಂದ್ರೆ ರಕ್ಷಣಾತ್ಮಕ. ಡಿಫಿಸಿಟ್ ಅಂದ್ರೆ ಕೊರತೆ. ಡೆಫಿಸಿಟ್ ಅಂದ್ರೆ ಕೊರತೆ. ಡಿಫೈನ್ ಅಂದ್ರೆ ವಿವರಿಸಿ. ಅಂದ್ರೆ ಎಕ್ಸಾಮ್ಸ್ಗಳಲ್ಲಿ ಡಿಫೈನ್ ಅಂತ ಇದನ್ನ ಯೂಸ್ ಮಾಡ್ತಾರೆ ಕ್ವಶನ್ಗಳಲ್ಲಿ. ಒಂದು ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸ್ ನ ಡಿಫೈನ್ ಅಂದ್ರೆ ವಿವರಿಸಿ ಅಂತ ಕೊಡಲಾಗುತ್ತೆ. ಡೆಫಿನೆಟ್ಲಿ ಅಂದ್ರೆ ಖಂಡಿತವಾಗಿ. ಡೆಫಿನೆಟ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿ. ಡೆಫಿನೇಷನ್ ಅಂದ್ರೆ ವ್ಯಾಖ್ಯಾನ. ಡೆಫಿನೇಷನ್ ಅಂದ್ರೆ ವ್ಯಾಖ್ಯಾನ. ಡಿಗ್ರಿ ಅಂದ್ರೆ ಪದವಿ. BA BCom ಇವುಗಳು ಡಿಗ್ರಿಗಳು ಅಂತ ಕರೆಯಲಾಗುತ್ತೆ, ಅಂದ್ರೆ ಪದವಿಗಳು ಅಂತ ಅರ್ಥ. ಡಿಲೇ ಅಂದ್ರೆ ವಿಳಂಬ. ಡೆಲಿವರ್ ಅಂದ್ರೆ ತಲುಪಿಸಲು. ಡೆಲಿವರ್ ಅಂದ್ರೆ ತಲುಪಿಸುವುದು ಅಂತ ಅರ್ಥ. ಡೆಲಿವರಿ ಅಂದ್ರೆ ವಿತರಣೆ, ಅಥವಾ ಡೆಲಿವರಿ ಅಂತ ಹೇಳಿದ್ರೆ ಕೊಡುವುದು ಅಂತಾನೂ ಅರ್ಥ ಬರುತ್ತೆ. ತಲುಪಿಸುವುದು ಕೂಡ ಅರ್ಥ ಬರುತ್ತೆ. ಡಿಮ್ಯಾಂಡ್ ಅಂದ್ರೆ ಬೇಡಿಕೆ. ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವವನ್ನು ನಾವು ಇಂಗ್ಲಿಷ್ನಲ್ಲಿ ಡೆಮೋಕ್ರಸಿ ಅಂತ ಕರೆಯುತ್ತೇವೆ. ಡೆಮೊಕ್ರಾಟ್ ಅಂದ್ರೆ ಪ್ರಜಾಪ್ರಭುತ್ವವಾದಿ. ಪ್ರಜಾಪ್ರಭುತ್ವವಾದಿಗೆ ನಾವು ಡೆಮೊಕ್ರಾಟ್ ಅಂತ ಕರಿತೀವಿ. ಉದಾಹರಣೆಗೆ ಅಮೆರಿಕವನ್ನು ಡೆಮೊಕ್ರಾಟ್ ನೇಷನ್ ಅಂತ ಕರಿತೀವಿ. ಅಂದ್ರೆ ಅಮೆರಿಕ ದೇಶ ಒಂದು ಪ್ರಜಾಪ್ರಭುತ್ವವಾದಿ, ಪ್ರಜಾಪ್ರಭುತ್ವನೇ ಅಂತ ಹೇಳ್ಕೊಂಡು ಹೋಗುವಂತಹ ದೇಶ ಅಂತ ಕರೆಯಲಾಗುತ್ತೆ. ಐ ಆಮ್ ಅ ಡೆಮೊಕ್ರಾಟ್ ಪರ್ಸನ್ ಅಂತಾನೂ ಹೇಳ್ಬೋದು. ಅಂದ್ರೆ ನಾನು ಒಬ್ಬ ಪ್ರಜಾಪ್ರಭುತ್ವವಾದಿ ಆ ವ್ಯಕ್ತಿಯಾಗಿದ್ದೇನೆ ಅಂತ ಅರ್ಥ ಬರುತ್ತೆ. ಡೆಮೊಕ್ರಾಟಿಕ್. ಡೆಮೊಕ್ರಾಟಿಕ್ ಅಂದ್ರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅನ್ನು ನಾವು ಡೆಮೊಕ್ರಾಟಿಕ್ ಅಂತ ಕರಿತೀವಿ. ಉದಾಹರಣೆಗೆ ಅಮೆರಿಕವನ್ನು ಒಂದು ಡೆಮೊಕ್ರಾಟಿಕ್ ದೇಶ ಆಗಿದೆ. ಭಾರತ ಕೂಡ ಒಂದು ಡೆಮೊಕ್ರಾಟಿಕ್ ದೇಶ ಆಗಿದೆ. ಈ ಪ್ರಜಾಪ್ರಭುತ್ವ ದೇಶ ಆಗಿದೆ. ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಆ ದೇಶದ ನಾಯಕರು ಆಯ್ಕೆ ಆದ್ರೆ ಅದನ್ನು ಪ್ರಜಾಪ್ರಭುತ್ವ ದೇಶ ಅಂತ ಕರಿತೀವಿ. ಡೆಮಾನ್ಸ್ಟ್ರೇಟ್ ಅಂದ್ರೆ ಪ್ರದರ್ಶಿಸು. ಡೆಮಾನ್ಸ್ಟ್ರೇಟ್ ಅಂದ್ರೆ ಪ್ರದರ್ಶಿಸು. ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರದರ್ಶನ. ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರದರ್ಶನ. ಡಿನೇ ಅಂದ್ರೆ ನಿರಾಕರಿಸು. ಡಿನೇ ಅಂತ ಹೇಳಿದ್ರೆ ನಿರಾಕರಿಸುವುದು. ನಿರಾಕರಿಸುವುದಕ್ಕೆ ನಾವು ಡಿನೇ ಅಂತ ಕರಿತೀವಿ. ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖೆ. ಇಲಾಖೆಯನ್ನು ನಾವು ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಈ ತರ ಇಲಾಖೆಗಳನ್ನ ನಾವು ಡಿಪಾರ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಡಿಪೆಂಡ್ ಅಂದ್ರೆ ಅವಲಂಬಿತ. ಅವಲಂಬಿಸಿರುವುದಕ್ಕೆ ಡಿಪೆಂಡ್ ಅಂತ ಕರೆಯಲಾಗುತ್ತೆ. ಡಿಪೆಂಡೆಂಟ್ ಅಂದ್ರೆ ಅವಲಂಬಿತವಾಗಿರುವುದಕ್ಕೆ ಡಿಪೆಂಡೆಂಟ್ ಅಂತ ಕರಿತೀವಿ. ಇಲ್ಲಿ ಡಿಪೆಂಡ್ ಮತ್ತೆ ಡಿಪೆಂಡೆಂಟ್ ಎರಡೂ ಕೂಡ ಮೀನಿಂಗ್ ಸೇಮ್ ಆಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಮಾತ್ರ ಸಪ್ರೇಟ್ ಬೇರೆ ಬೇರೆ ರೀತಿ ಅರ್ಥ ಕೊಡುತ್ತೆ. ಆದರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಮಾತ್ರ ಸೇಮ್ ಅರ್ಥ. ಡಿಪೆಂಡ್, ಡಿಪೆಂಡೆಂಟ್ ಎರಡೂ ಕೂಡ ಅವಲಂಬಿತನೇ ಅರ್ಥ. ಡಿಪ್ರಿಶಿಯೇಷನ್ ಅಂದ್ರೆ ಖಿನ್ನತೆ. ಡೆಪಿಕ್ಟ್ ಅಂದ್ರೆ ಚಿತ್ರಿಸುವುದಕ್ಕೆ ನಾವು ಡೆಪಿಕ್ಟ್ ಅಂತ ಕರೆಯಲಾಗುತ್ತೆ. ಡೆಪ್ತ್ ಅಂದ್ರೆ ಆಳ. ಡೆಪ್ತ್ ಅಂದ್ರೆ ಆಳ. ಡೆಪ್ಯೂಟಿ ಅಂದ್ರೆ ಉಪ. ಡೆಪ್ಯೂಟಿ ಅಂದ್ರೆ ಉಪ. ಇದನ್ನ ನಾವು ಸೆಂಟೆನ್ಸ್ ನ ಮುಖಾಂತರ ನೋಡೋದಾದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಕರೆಯಲಾಗುತ್ತೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂದ್ರೆ ಉಪಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ನಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಕಮಿಷನರ್ ಅಂತ ಕರೆಯಲಾಗುತ್ತೆ. ಯಾರು ಉಪ ಆಗಿರುತ್ತಾರೆ. ಉಪ ಅಂದ್ರೆ ಏನಂದ್ರೆ ಯಾವಾಗ CM ಇರಲ್ಲೋ, ಮೇನ್ CM ಇರಲ್ಲ, ಅವಾಗ ಅಂತ ಸಮಯದಲ್ಲಿ CM ಅಂದ್ರೆ ಚೀಫ್ ಮಿನಿಸ್ಟರ್ನ ಕಾರ್ಯ ಈ ಉಪ ಮುಖ್ಯಮಂತ್ರಿಗೆ ಬರುತ್ತೆ. ಅದಕ್ಕಾಗಿ ಉಪ ಅಂದ್ರೆ ಏನು, ಅವರು ಇಲ್ಲದ ಸಮಯದಲ್ಲಿ ಅವರ ಕೆಲಸವನ್ನು ಇವರು ಮಾಡಬಹುದು. ಅದಕ್ಕಾಗಿ ಅವರನ್ನು ನಾವು ಡೆಪ್ಯೂಟಿ ಅಂತ ಕರೆಯುತ್ತೇವೆ. ಡಿರೈವ್ ಅಂದ್ರೆ ಪಡೆಯಿರಿ. ಡಿರೈವ್ ಅಂದ್ರೆ ಪಡೆಯಿರಿ. ಡಿಸ್ಕ್ರೈಬ್ ಅಂದ್ರೆ ವಿವರಿಸಿ. ಡಿಸ್ಕ್ರೈಬ್ ಅಂದ್ರೆ ವಿವರಿಸಿ, ವಿವರಿಸುವುದಕ್ಕೆ ನಾವು ಡಿಸ್ಕ್ರೈಬ್ ಅಂತ ಹೇಳಲಾಗುತ್ತೆ. ಡಿಸ್ಕ್ರಿಪ್ಷನ್ ಅಂದ್ರೆ ವಿವರಣೆ. ಡಿಸ್ಕ್ರಿಪ್ಷನ್ ಅಂದ್ರೆ ವಿವರಣೆ. ಕೆಳಗಡೆ ಯೂಟ್ಯೂಬ್ ಬಾಕ್ಸ್ ಇರುತ್ತೆ, ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರೀತಾರೆ. ಅಂದ್ರೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಿದ
ವಿವರಣೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರಲಾಗುತ್ತೆ. ಅದಕ್ಕಾಗಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರೆಯಲಾಗುತ್ತೆ. ಡೆಸರ್ಟ್ ಅಂದ್ರೆ ಮರುಭೂಮಿ. ಡೆಸರ್ಟ್ ಅಂದ್ರೆ ಮರುಭೂಮಿ. ಡಿಸರ್ವ್ ಅಂದ್ರೆ ಅರ್ಹರು. ಡಿಸರ್ವ್ ಅಂದ್ರೆ ಅರ್ಹರು. ನಾನು ಈ ಕೆಲಸಕ್ಕಾಗಿ ಅರ್ಹ ವ್ಯಕ್ತಿ ಅಂದ್ರೆ ಐ ಡಿಸರ್ವ್ ಫಾರ್ ದಿಸ್ ಜಾಬ್, ಫಾರ್ ದಿಸ್ ಪೊಸಿಷನ್, ಫಾರ್ ದಿಸ್ ಜಾಬ್ ಅಂತ. ಡಿಸರ್ವ್ ಅಂದ್ರೆ ಅರ್ಹವಾಗಿರುವುದು, ಅರ್ಹರು ಅಂತ ಅರ್ಥ. ಡಿಸೈನ್ ಅಂದ್ರೆ ವಿನ್ಯಾಸ. ಡಿಸೈನರ್ ಅಂದ್ರೆ ವಿನ್ಯಾಸಕಾರ. ವಿನ್ಯಾಸಕಾರ ಅಂದ್ರೆ ಡಿಸೈನರ್. ಡಿಸೈರ್ ಅಂದ್ರೆ ಬಯಕೆ. ಡಿಸೈರ್ ಅಂದ್ರೆ ಬಯಕೆ. ಅಂದ್ರೆ ನಾನು IAS IPS ಆಗ್ಬೇಕಂತ ಹೇಳ್ತಾರಲ್ಲ, ಅದನ್ನ ಬಯಕೆಗಳು ಅಂತ ಕರೆಯಲಾಗುತ್ತೆ. ಡಿಸೈರ್ಸ್ ಅಂದ್ರೆ ಬಯಕೆಗಳು ಅಂತ ಅರ್ಥ. ಡೆಸ್ಕ್ ಅಂದ್ರೆ ಮೇಜು. ಡೆಸ್ಕ್ ಅಂದ್ರೆ ಮೇಜು. ಡೆಸ್ಪರೇಟ್ ಅಂದ್ರೆ ಹತಾಶೆ. ಹತಾಶೆಗೆ ನಾವು ಡೆಸ್ಪರೇಟ್ ಅಂತ ಕರೆಯಲಾಗುತ್ತೆ. ಡಿಸ್ಪೈಟ್ ಅಂದ್ರೆ ಹೊರತಾಗಿಯೂ. ಡಿಸ್ಟ್ರಾಯ್ ಅಂದ್ರೆ ನಾಶ. ಡಿಸ್ಟ್ರಾಯ್ ಅಂದ್ರೆ ನಾಶ. ಡಿಸ್ಟ್ರಕ್ಷನ್ ಅಂದ್ರೆ ವಿನಾಶ. ಡಿಸ್ಟ್ರಕ್ಷನ್ ಅಂದ್ರೆ ವಿನಾಶ. ಡಿಟೇಲ್ ಅಂದ್ರೆ ವಿವರ. ಡಿಟೈಲ್ ಅಂದ್ರೆ ವಿವರ. ಡಿಟೈಲ್ಡ್ ಅಂದ್ರೆ ವಿವರವಾದ. ಡಿಟೈಲ್ಡ್ ಅಂದ್ರೆ ವಿವರವಾದ. ಡಿಟೆಕ್ಟ್ ಅಂದ್ರೆ ಪತ್ತೆ. ಡಿಟೆಕ್ಟ್ ಅಂದ್ರೆ ಪತ್ತೆ. ಡಿಟರ್ಮೈನ್ ಅಂದ್ರೆ ನಿರ್ಧರಿಸಿ. ಡಿಟರ್ಮೈನ್ ಅಂದ್ರೆ ನಿರ್ಧರಿಸಿ. ಯು ಶುಡ್ ಡಿಟರ್ಮೈನ್ ಯುವರ್ ಗೋಲ್ ಅಂತ ಹೇಳ್ಬೋದು. ಹಾಗಂದ್ರೆ ನೀವು ನಿಮ್ಮ ಒಂದು ಗುರಿಯನ್ನು ನಿರ್ಧಾರ ಮಾಡಬೇಕು ಅಂತ ಅರ್ಥ. ಡೆವಲಪ್ ಅಂದ್ರೆ ಅಭಿವೃದ್ಧಿ. ಡೆವಲಪ್ ಅಂದ್ರೆ ಅಭಿವೃದ್ಧಿ. ಡೆವಲಪಿಂಗ್ ಅಂದ್ರೆ ಅಭಿವೃದ್ಧಿ ಪಡಿಸುತ್ತಿದೆ. ಡೆವಲಪಿಂಗ್ ಅಂದ್ರೆ ಅಭಿವೃದ್ಧಿ ಪಡಿಸುತ್ತಿರುವುದನ್ನು ನಾವು ಡೆವಲಪಿಂಗ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಇಂಡಿಯಾ ಈಸ್ ಅ ಡೆವಲಪಿಂಗ್ ನೇಷನ್. ಅಂದ್ರೆ ಭಾರತ ದೇಶವು ಒಂದು ಅಭಿವೃದ್ಧಿ ಆಗುತ್ತಾ ಇರುವಂತಹ ದೇಶವಾಗಿದೆ. ಡೆವಲಪಿಂಗ್ ಅಂದ್ರೆ ಆಗುತ್ತಾ ಇರುವುದು. ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ. ಅಮೆರಿಕಾ ಈಸ್ ಅ ಡೆವಲಪ್ಡ್ ನೇಷನ್. ಅಂದ್ರೆ ಅಮೆರಿಕ ಅಭಿವೃದ್ಧಿ ಆಗಿರುವಂತಹ ದೇಶ. ಅದನ್ನ ನಾವು ಡೆವಲಪ್ ಅಂದ್ರೆ ಅಭಿವೃದ್ಧಿ. ಡಿವೈಸ್ ಅಂದ್ರೆ ಸಾಧನ. ಫೋನ್ ಈಸ್ ಅ ಡಿವೈಸ್. ಅಂದ್ರೆ ಫೋನ್ ಒಂದು ಸಾಧನವಾಗಿದೆ. ಡಿವೋಟ್ ಅಂದ್ರೆ ವಿನಿಯೋಗಿಸಿ ಅಥವಾ ಸಮರ್ಥಿಸಿ. ಇದನ್ನ ನಾವು ಡಿವೋಟ್ ಅಂತ ಕರೆಯಲಾಗುತ್ತೆ. ಡೈಲಾಗ್ ಅಂದ್ರೆ ಸಂಭಾಷಣೆ. ಡಯಲಾಗ್ ಅಂದ್ರೆ ಸಂಭಾಷಣೆ. ಮೂವಿಗಳಲ್ಲಿ ಹಲವಾರು ಡೈಲಾಗ್ಸ್ ಬರುತ್ತವಲ್ಲ, ಅದನ್ನ ನಾವು ಕನ್ನಡದಲ್ಲಿ ಸಂಭಾಷಣೆಗಳು ಅಂತ ಕರೆಯಲಾಗುತ್ತೆ. ಡಿಕ್ಷನರಿ ಅಂದ್ರೆ ನಿಘಂಟು. ನಿಘಂಟಿಗೆ ನಾವು ಡಿಕ್ಷನರಿ ಅಂತ ಕರೆಯುತ್ತೇವೆ. ಡಿಡ್ ಅಂದ್ರೆ ಮಾಡಿದ. ಡೂಗೆ ಪಾಸ್ಟ್ ಟೆನ್ಸ್ ಡಿಡ್ ಆಗುತ್ತೆ. ಐ ಡೂ ಅಂದ್ರೆ ನಾನು ಮಾಡುತ್ತೇನೆ. ಐ ಡಿಡ್ ಅಂದ್ರೆ ನಾನು ಮಾಡಿದೆ ಅಂತ ಅರ್ಥ ಬರುತ್ತೆ. ಡಿಡ್ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸಲಾಗುತ್ತೆ. ಡೈ ಅಂದ್ರೆ ಸಾಯುತ್ತಾರೆ. ಸಾಯುವುದಕ್ಕೆ ನಾವು ಡೈ ಅಂತ ಹೇಳ್ಬೋದು. ಹಿ ಈಸ್ ಡೈಯಿಂಗ್ ಅಂದ್ರೆ ಅವನು ಸಾಯುತ್ತಿದ್ದಾನೆ ಅಂತ ಅರ್ಥ. ಡಯಟ್ ಅಂದ್ರೆ ಆಹಾರ ಪದ್ಧತಿಗೆ ನಾವು ಡಯಟ್ ಅಂತ ಕರಿತೀವಿ. ಉದಾಹರಣೆಗೆ ಯಾರಾದ್ರೂ ಫ್ಯಾಟ್ ತುಂಬಾ ದಪ್ಪಗಾಗಿದ್ದಾರೆ, ಅವರು ತೆಳ್ಳಗಾಗಬೇಕಂತ ಹೇಳಿ ಕೆಲವೊಂದು ಆಹಾರ ಮಾತ್ರ ತಿನ್ನಬೇಕು ಅಂತ ಅವರು ಲೀಸ್ಟ್ ಮಾಡ್ಕೊಂಡಿರ್ತಾರೆ. ಆ ಆಹಾರ ಬಿಟ್ಟು ಬೇಕಾದದ್ದು ಮಸಾಲೆ ಪದಾರ್ಥ ಆಹಾರ ತಿನ್ನೋ ಹಾಗಿಲ್ಲ. ಹಾಗೆ ಅವರು ಬೇಕಂತ ಲಿಸ್ಟ್ ಮಾಡಿರೋ ಒಂದು ಆಹಾರದ ಪದ್ಧತಿಯನ್ನು ನಾವು, ಆಹಾರದ ಲಿಸ್ಟ್ ಅನ್ನು ನಾವು ಅದನ್ನ ಡಯಟ್ ಅಂತ ಕರಿತೀವಿ. ಡಿಫರ್ ಅಂದ್ರೆ ಭಿನ್ನ. ಡಿಫರ್ ಅಂದ್ರೆ ಭಿನ್ನ. ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ. ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ. ಡಿಫರೆಂಟ್ ಅಂದ್ರೆ ವಿಭಿನ್ನ. ಡಿಫರೆಂಟ್ ಅಂದ್ರೆ ವಿಭಿನ್ನ. ಡಿಫರೆಂಟ್ಲಿ ಅಂದ್ರೆ ವಿಭಿನ್ನವಾಗಿ. ಡಿಫರೆಂಟ್ಲಿ ಅಂದ್ರೆ ವಿಭಿನ್ನವಾಗಿ. ಡಿಫಿಕಲ್ಟ್ ಅಂದ್ರೆ ಕಷ್ಟ. ಡಿಫಿಕಲ್ಟ್ ಅಂದ್ರೆ ಕಷ್ಟ. ಡಿಗ್ ಅಂದ್ರೆ ಅಗೇರಿ. ಅಗೆಯುವುದಕ್ಕೆ ನಾವು ಡಿಗ್ ಅಂತ ಕರಿತೀವಿ. ಡಿಗ್ ಅಂದ್ರೆ ತೋಡುವುದು, ಅಗಿಯುವುದು. ಭೂಮಿಯನ್ನು ಅಗಿಯುವುದು, ತೋಡುವುದಕ್ಕೆ ನಾವು ಡಿಗ್ ಅಂತ ಕರೆಯುತ್ತೀವಿ. ಡೈಮೆನ್ಷನ್ ಅಂದ್ರೆ ಆಯಾಮ. ಡೈಮೆನ್ಷನ್ ಅಂದ್ರೆ ಆಯಾಮ. ಡೈನಿಂಗ್ ಅಂದ್ರೆ ಊಟ. ಡೈನಿಂಗ್ ಅಂದ್ರೆ ಊಟ. ಡೈನಿಂಗ್ ಟೇಬಲ್ ಅಂತ ಕೇಳಿರ್ತೀರಾ ನೀವು.
ಅಂದ್ರೆ ಊಟದ ಒಂದು ಟೇಬಲ್ ಅಂತ ಅರ್ಥ ಬರುತ್ತೆ. ಡಿನ್ನರ್ ಅಂದ್ರೂ ಕೂಡ ಊಟನೇ, ಆದ್ರೆ ಡಿನ್ನರ್ ಅನ್ನೋದು ರಾತ್ರಿಯಲ್ಲಿ ಊಟ ಮಾಡೋದಕ್ಕೆ ರೆಫರ್ ಮಾಡುತ್ತೆ. ಅಂದ್ರೆ ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗ್ಗೆ ಯಾವ ರೀತಿ ತಿಂಡಿ ಮಾಡೋದು, ಅದೇ ರೀತಿ ಡಿನ್ನರ್ ಅಂದ್ರೆ ರಾತ್ರಿ ಮಾಡುವಂತಹ ಊಟ ಡಿನ್ನರ್ ಅಂತ ಕರೆಯಲಾಗುತ್ತೆ. ಡೈರೆಕ್ಟ್ ಅಂದ್ರೆ ನೇರ, ಡೈರೆಕ್ಟ್ ಅಂದ್ರೆ ನೇರ. ಡೈರೆಕ್ಷನ್ ಅಂದ್ರೆ ನಿರ್ದೇಶನ, ಡೈರೆಕ್ಷನ್ ಅಂದ್ರೆ ನಿರ್ದೇಶನ. ಈ ಮೂವಿಯ ನಿರ್ದೇಶಕರು ಯಾರು ಅಂತ ಕರಿತೀವಿ. ಅಂದ್ರೆ ಈ ಮೂವಿಯ ಡೈರೆಕ್ಷನ್ ಕೊಟ್ಟವರು ಯಾರು, ನಿರ್ದೇಶನ ಕೊಟ್ಟವರು ಯಾರು, ನಿರ್ದೇಶಕರು ಯಾರು ಅಂತ ಅರ್ಥ ಆಗುತ್ತೆ. ಡೈರೆಕ್ಟ್ಲಿ ಅಂದ್ರೆ ನೇರವಾಗಿ, ಡೈರೆಕ್ಟ್ಲಿ ಅಂದ್ರೆ ನೇರವಾಗಿ. ಡೈರೆಕ್ಟರ್ ಅಂದ್ರೆ ನಿರ್ದೇಶಕ, ಡೈರೆಕ್ಟರ್ ಅಂದ್ರೆ ನಿರ್ದೇಶಕ. ಡರ್ಟ್ ಅಂದ್ರೆ ಕೊಳಕು, ಡರ್ಟ್ ಅಂದ್ರೆ ಕೊಳಕು. ಡರ್ಟಿ ಅಂದ್ರೆ ಕೂಡ ಕೊಳಕು, ಡರ್ಟಿ ಫೆಲೋ ಅಂತ ಹೇಳ್ತೀವಿ. ಅಂದ್ರೆ ಕೊಳಕಿನ ವ್ಯಕ್ತಿ, ಹೊಲಸಿನ ವ್ಯಕ್ತಿ ಅಂತಾನೂ ಅರ್ಥ ಆಗುತ್ತೆ ಇದರ. ಡಿಸೆಬಿಲಿಟಿ ಅಂದ್ರೆ ಕನ್ನಡದಲ್ಲಿ ಇದರ ಅರ್ಥ ಕಮೆಂಟ್ ಮಾಡಿ ತಿಳಿಸಿ. ಡಿಸೆಬಿಲಿಟಿ ಅಂದ್ರೆ ಏನು ಅಂತ ಹೇಳಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಇದೇ ತರದ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.